ಏನಣ್ಣ? ನನ್ನ ಗಾಡಿ ಸೀಸ್ ಮಾಡಿದ್ರು, ಅದಕ್ಕೆ ಫೋನ್ ಮಾಡ್ಕೊಂಡ. ಯಾರು ಸೀಸ್ ಮಾಡಿದ್ದು? ಫೈನಾನ್ಸ್ ಅಣ್ಣ. ಏನ್ ಗಾಡಿ ನಿಮ್ದು? ಕಾರು ಸ್ವಿಫ್ಟ್ ಡಿಸೈರ್. ಎಲ್ಲಿ ಸೀಸ್ ಮಾಡಿದ್ದು? ನೆಲಮಂಗಲ ಅಣ್ಣ. ಯಾವ್ದು ಫೈನಾನ್ಸ್? ಟೊಯೋಟಾ ಫೈನಾನ್ಸ್. ಸೀಸ್ ಮಾಡಕ್ ಬಂದಿದ್ದವರು ಟೊಯೋಟಾ ಕಂಪ್ನಿ ಅವರ ಅಥವಾ ಅವ್ರ ಏಜೆನ್ಸಿ ಕೊಟ್ಟು ಸೀಸ್ ಮಾಡಿಸಿದ್ರ? ಏಜೆನ್ಸಿ ಕೊಟ್ಟಿದ್ದೀನಿ ಅಣ್ಣ. ಗಾಡಿ ಅವ್ರು ನಿಮ್ ಕೈಯಿಂದ ಕಿತ್ಕೊಂಡು ಗಾಡಿ ಎತ್ಕೊಂಡು ಹೊಂಟೋದ್ರ ಅಥವಾ ನಿಮ್ ಕೈಯಲ್ಲ ಗಾಡಿ ಇದೆಯಾ? ಅಣ್ಣ ಗಾಡಿಯಲ್ಲಿ ನಾನು ತೊಗೊಂಡಿದ್ದೆ, ವ್ಯವಸ್ಥೆ ಹಾಕೊಂಡು ಹೋಗಿದ್ದೆ, ಊರಿಂದ ಬರ್ತಾ ಇದ್ದೆ. ಗಣಪತಿ ಅಂತ ಹೋಗಿದ್ದೆ, ಬರ್ತಾ ಇದ್ದೆ ಜಸ್ಟ್. ಬರ್ತಾ ಸೈಡಲ್ಲಿ ಹಾಕೊಂಡು ಇಟ್ಬಿಟ್ಟಿದ್ರೆ ಗಾಡಿ ಕೀ ಆಗಲೇ ಇತ್ತು. ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದಾರಾ? ಎತ್ಕೊ ಬಂದೋಣ, ಅವ್ರ ಗಾಡಿ ನೋಡಿ ನಾನು ಬಂದೆ, ಗಾಡಿ ಇದ್ದು ನಾನು ಬಂದೆ. ಇದು ಗೋಡನಲ್ಲಿ ಹಾಕಿ ಅವ್ರು ಇವಾಗ ನಿಲ್ಸ್ಕೊಂಡು ನಿಂತವ್ರೆ ಪಾರ್ಕಿಂಗ್ ಹತ್ರ. ಗೋಡನ್ ಒಳಗಡೆ ಹಾಕ್ಬಿಟ್ರಾ? ಹ್ಞೂ ಹಾಕ್ಬಿಡೋಣ. ಸರಿ, ಗೋಡನ್ ಒಳಗಡೆ ಹಾಕಿದ್ಮೇಲೆ ನೀವೇನು ಈಗ ಮಾಡ್ಕೊಳಕ್ಕೂ ಆಗಲ್ಲ. ಹಾಂ. ಟೊಯೋಟಾ ಫೈನಾನ್ಸ್ ಹೋಗ್ಬಿಟ್ಟು ನಿಮ್ದು ಎಷ್ಟು ಬಕೆಟ್ಗಳು ಅಂದ್ರೆ ಎಷ್ಟು EMIಗಳು ಪೆಂಡಿಂಗ್ ಐತೆ ಅಂತ ಕೇಳಿ. 3 ತಿಂಗಳು ಅಂದ್ರೆ ನಮ್ಮ ಹೇಳಿದ್ನಲ್ಲ ಯಾರು ಡೆತ್ ಅನ್ಕೊಂಡು. ಕಾರಣ ನಿಮ್ದು 108 ಇರ್ಲಣ್ಣ, ನನಗದ್ ಬೇಡ. ಅಣ್ಣ ನಿಮ್ದು ಎಷ್ಟು EMI ಪೆಂಡಿಂಗ್ ಇದೆ ಅಂತ ಕೇಳಿ. ಈಗ ನೀವ್ ಹೇಳಿದ್ರಿ 3 EMI ಪೆಂಡಿಂಗ್ ಇದೆ ಅಂತ ಹೇಳಿದ್ರಿ. ಪ್ರತಿ ಸಲ ಒಂದೊಂದು EMI ಡಿಲೇ ಆದಾಗ್ಲೆಲ್ಲ ಅವ್ರು ಏನ್ ಮಾಡ್ತಾರೆ, ಲೇಟ್ ಪೇಮೆಂಟ್ ಚಾರ್ಜಸ್, ಚೆಕ್ ಬೌನ್ಸ್, ಓಡಿ ಅಂತ ಎಲ್ಲ ಅಮೌಂಟ್ ಸೇರಿಸಿರ್ತಾರೆ. ಹಂಗೆ ಪ್ರತಿ 3 EMIಗೂ ಕೂಡ ಅದನ್ನ ಆಡ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಬಡ್ಡಿಗಳನ್ನ ಹಾಕೊಂಡು ಆಡ್ ಮಾಡಿರ್ತಾರೆ. ಈಗ ನೀವಲ್ಲಿ ಗಾಡಿ ಸೀಸ್ ಆಗಿದೆ, ನಮ್ದು ಗಾಡಿ ಸೀಸ್ ಮಾಡ್ಸಕ್ಕೆ ನೀವು ಏಜೆನ್ಸಿ ಅವ್ರಿಗೆ ಹೇಳಿದೀರಾ, ಗಾಡಿ ಸೀಸ್ ಮಾಡಿ ತಗೊಂಡು ಶೆಡ್ಗೆ ಹಾಕಿದಾರೆ. ಹೋಗ್ಲಿ, ಶೆಡ್ಗೆ ಹಾಕ್ಬೇಕಾದ್ರೆ ಅಟ್ಲೀಸ್ಟ್ ನನಗೆ ಗಾಡಿದು ಇನ್ವೈಟ್ ಲೆಟರ್ನು ಕೂಡ ಕೊಡದಂಗೆ ಗಾಡಿ ಕಿತ್ಕೊಂಡಿದ್ದಾರೆ. ಹಂಗಾಗಿ ನಿಮ್ಮ ಆಫೀಸ್ ಬಂದಿದ್ದೀನಿ ಸರ್, ಇವಾಗ ನಂದು ಬ್ಯಾಲೆನ್ಸ್ ಎಷ್ಟು ಕಟ್ಟಿದ್ರೆ ನೀವು ನನಗೆ ರಿಲೀಸಿಂಗ್ ಲೆಟರ್ ಕೊಡ್ತೀರಾ ಅಂತ ಕೇಳಿ. ಆಮೇಲೆ ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಿಮ್ದು ಗಾಡಿ ನಿಮ್ಮ ಹೆಸರಲ್ಲಿ ಇದೆಯಾ ಬೇರೆ ಹೆಸರಲ್ಲಿ ಇದೆಯಾ? ನಿಮ್ ತಾಯಿ ಅವ್ರ ಜೊತೆ ಕರ್ಕೊಂಡು ಹೋಗಿ. ಯಾಕೆಂದ್ರೆ ಕೆಲವರೆಲ್ಲ ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಂಡಿರ್ತಾರೆ, ಅಂತವೆಲ್ಲ ಆದ್ರೆ ನೀವು ಹೋದ್ರ ಪ್ರಯೋಜನಕ್ಕೆ ಬರಲ್ಲ. ಹಂಗಾಗಿ ನಿಮ್ ತಾಯಿಯವ್ರೆ ಆಗಿದ್ರು ತಾಯಿನ ಜೊತೆ ಕರ್ಕೊಂಡು ಹೋಗಿ ಎಷ್ಟ್ ಕಟ್ಬೇಕು ಅಂತ ಹೇಳ್ತಾರೆ. ಅವಾಗ ಅವ್ರಲ್ಲಿ ಹೇಳ್ತಾರೆ, ನೋಡಪ್ಪ ನಿಮ್ದು 3 EMI ಪೆಂಡಿಂಗ್ ಇದೆ, ಅದಕ್ಕೆ ಚೆಕ್ ಬೌನ್ಸ್, ಓಡಿ ಚಾರ್ಜ್, ಲೇಟ್ ಪೇಮೆಂಟ್ ಅಂತ ಇಷ್ಟೆಲ್ಲ ಸೇರ್ಸಿ ಹಾಕಿದೀವಿ. ಇವಾಗ ಸೀಸಿಂಗ್ ಮಾಡಿರೋ ದುಡ್ಡು ಇದನ್ನು ಸೇರಿಸಿ ಕೂಡ ಹಾಕಿದೀವಿ. ಇಷ್ಟು ಕಟ್ಟಿದ್ರೇನೆ ನಿನ್ಗೆ ನಾವು ರಿಲೀಸಿಂಗ್ ಲೆಟರ್ ಕೊಡೋದು ಅಂತ ಅಲ್ಲಿ ಸಿಸ್ಟಮ್ ಅಲ್ಲಿ ತೋರಿಸುತ್ತೆ ಅಮೌಂಟ್. ನೀವು ಅಷ್ಟು ಕಟ್ಟಿದ್ರೇನೆ ರಿಲೀಸಿಂಗ್ ಲೆಟರ್ ಕೊಡೋದು. ಆ ರಿಲೀಸಿಂಗ್ ಲೆಟರ್ ತಗೊಂಡ್ಬಂದು ಅಲ್ಲಿ ಶೆಡ್ ಅಲ್ಲಿ ವಾಚ್ಮನ್ ಇರ್ತಾನೆ, ಅವ್ನು ತೋರಿಸಿದ್ರೆ ಗಾಡಿನ ಬಿಡ್ತಾನೆ, ಗಾಡಿ ಎತ್ಕೊಂಡು ಹೋಗ್ಬೋದು ನೀವು. ಒಂದು EMI ಕಟ್ಟಿದ್ರೆ ಕೊಡಲ್ಲ, ಒಂದು EMI ಕೊಡಲ್ಲ. ನಾನು ನಿಮ್ಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಕೇಳು. ನಾನು ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ಪ್ರೊಸೀಜರ್ ಇರೋದು ಹಿಂಗೆ. ಆದ್ರೆ ನಿಮ್ ಡ್ರೈವರ್ ಅಂದ್ರೆ ಈ ಡ್ರೈವರ್ ಸಂಕುಲದಲ್ಲಿ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಅಣ್ಣ ಇದನ್ನ ಸದೆ ಬಡಿಯಕ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ ಕೇಳು. ಅವ್ನು ಯಾವನ ಬಂದು ಏಜೆನ್ಸಿ ಅವ್ನು ಸೀಸ್ ಮಾಡೋದ್ನಲ್ಲ, ಆ ಲೌಡೆ ಕೆಬ್ಬಾಲ್ಸ್ಗಳಿಗೂ ಕೂಡ ರೈಟ್ಸ್ ಇಲ್ಲ ಸೀಸ್ ಮಾಡೋದಕ್ಕೆ. ಯಾಕೆ ಅಂದ್ರೆ ಯಾಕೆ ಅಂದ್ರೆ ನಿಮ್ ಗಾಡಿ ನೀವೇನು EMI ಕಟ್ಟಿಲ್ಲ ಅಂತ ಹೇಳ್ತೀರಾ, ಅದು NP ಬಂದಿರ್ಬೇಕು. ಆ NP ಬಂದಿದ್ದಾಗ ಮಾತ್ರ ಬ್ಯಾಂಕ್ ಅವರು ಈ ಗಾಡಿ NP ಲಿಸ್ಟ್ ಬಂದಿದೆ ಅಂತ ಹೇಳಿ ಕೋರ್ಟ್ ಹಾಕಿ, ಕೋರ್ಟ್ ಇಂದ ಆರ್ಡರ್ ಕಾಪಿ ತಗೊಂಡು ಆಮೇಲೆ ನಿಮ್ಮ ಗಾಡಿನ ಅವ್ರು ಏಜೆನ್ಸಿ ಕೊಡಕ್ ಬರೋದೇ ಇಲ್ಲ. ಸಾಲ ಕೊಟ್ಟಿರೋರು ಅವರೇ ಬಂದು ಸೀಸ್ ಮಾಡ್ಬೇಕು ಎಂಪ್ಲಾಯಿಗಳನ್ನ ಇಟ್ಕೊಂಡು. ಅವರು ಏಜೆನ್ಸಿ ಕೊಟ್ಕೊಂಡಿರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಆ NP ಲೆಟ್ರು ನಿಮ್ದೇನು 6 ತಿಂಗಳು EMI ಕಟ್ಟಿರಲ್ಲ ಅಂತ ಹೇಳಿ ಅವ್ರು ಹೋಗಿ ಕೋರ್ಟಲ್ಲಿ ಹೋಗಿ NP ಬಂದಿರುವಂತ ಗಾಡಿದು ಆರ್ಡರ್ ಕಾಪಿ ತಂದಿರ್ತಾರೆ. ಕೋರ್ಟ್ ಆರ್ಡರ್ ಕಾಪಿ, NP ಕಾಪಿ, ಮತ್ತೆ ನಿಮ್ ಗಾಡಿನ ಸೀಸಿಂಗ್ ಮಾಡ್ಬೇಕು ಅಂತ ಹೇಳಿ ಬ್ಯಾಂಕ್ ಅವರು ಸೀಸಿಂಗ್ ಲೆಟರ್ ಕೊಡ್ತಾರೆ, ಆ ಕಾಪಿ, ಮತ್ತೆ ಅಲ್ಲಿ ಗಾಡಿ ನಿನ್ನ ಹತ್ರ ಸೀಸ್ ಮಾಡೋ ಟೈಮಲ್ಲಿ ಇನ್ವೈಟ್ ಲೆಟರ್ ಹಾಕ್ಬೇಕು, ಆ ಕಾಪಿ, ಇದಿಷ್ಟೆಲ್ಲ ನಿಮ್ ಕೈ ಕೊಟ್ಬಿಟ್ಟು ಆಮೇಲೆ ಅವ್ನ ಗಾಡಿ ಎತ್ಕೊಂಡ್ ಬರ್ಬೇಕು ಲೋಕಲ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಟ್ಟು. ಯಾಕಂದ್ರೆ ತಗೊಂಡೋಗ್ತಿರೋ ಯಾವನೋ ಏನೋ ಕಳ್ಳ ಆಗಿದ್ರೆ, ಇಲ್ಲ ತಗೊಂಡೋಗೋ ದಾರಿಲಿ ಯಾವನ್ಗೋ ಗುದ್ದು ಸಾಯಿಸ್ಬಿಟ್ನಪ್ಪ, ಅವಾಗ RC ಅನ್ನೋದು ತಲೆಗೆ ಬರೋದು. ಆಮೇಲೆ ಅಲ್ಲಿ ಸೀಸ್ ಮಾಡಕ್ ಬಂದಿರೋನು ಯಾವನೋ ಖಾಲಿಪೋಲಿ ನನ್ನ ಮಕ್ಳು ಅವರಲ್ಲ, ಈ ರೋಡಲ್ಲಿ ಅವರಲ್ಲ, ಅದಕ್ಕೆ IRDI ಎಕ್ಸಾಮ್ ಬರ್ದಿರ್ಬೇಕು. ಅವನು ಸೀಸಿಂಗ್ ಏಜೆನ್ಸಿಯಲ್ಲಿ ಅವನು ಕೂಡ ಒಬ್ಬ ಸದಸ್ಯನಾಗಿರ್ಬೇಕು, ಅವನ ಹತ್ರ ID ಕಾರ್ಡ್ ಇರ್ಬೇಕು. ಏನ್ ಬ್ರದರ್? ಹಲೋ, ಇದೆಲ್ಲ ಕೇಳಿಸ್ಕೊಂಡ್ರಾ?
ಕೇಳಿಸ್ಕೊಂಡು ಹೇಳಿ. ನೋಡಿ, ಇದೆಲ್ಲ ಪ್ರೊಸೀಜರ್ ಇದ್ರೆ ಮಾತ್ರ ಅವನ ಕೆಲಸ ಮಾಡಕ್ ಬರ್ಬೇಕು ಗಾಡಿ ಸೀಸಿಂಗ್ಗೆ. ಹಾಂ ನಿಮ್ಮ ಡ್ರೈವರ್ ಸಂಕುಲದಲ್ಲಿ ಅಣ್ಣಂದ್ರುಗಳು ನೀವ್ ಯಾರು ಬರದೇ ಇರೋದ್ರಿಂದ ನಿಮಗ್ ಸಂಕಟ ಬಂದಾಗ ವೆಂಕಟರಮಣ ಅಂತ ಬಂದಿರಲ್ಲ. ಹಿಂಗಿದ್ದಾಗ ಏನಾಗುತ್ತೆ, ಈ ತರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ವಿಧಿ ಇಲ್ಲದೆ ನಾವೇನ್ ಮಾಡ್ತೀವಿ, ಹೋಗಪ್ಪ ಈ ಪ್ರೊಸೀಜರ್ ಇದೆ, ಹಿಂಗ್ ಮಾಡ್ಕೊಂಡು ಗಾಡಿ ಬಿಡಿಸ್ಕೊ ಅಂತ ಹೇಳ್ತಿದೀವಿ. ಡ್ರೈವರ್ ಎಲ್ಲ ಒಗ್ಗಟ್ಟಾಗಿದ್ದು ನಾವ್ ಹೇಳೋ ತರ ಕೇಳಂಗಿದ್ದಿದ್ರೆ ಸೀಸಿಂಗ್ ಮಾಡೋದಿರ್ಲಿ, ನಿಮ್ ಗಾಡಿ ಮುಟ್ಬೇಕು ಅಂದ್ರೂ 500 ಸಲ ಯೋಚನೆ ಮಾಡ್ಬೇಕಾಯ್ತು. ಆ ಕೆಲಸ ಮಾಡಿ ಕಿರಿವು. ನಿಮ್ಮಲ್ಲ ಒಗ್ಗಟ್ಟಿಲ್ಲ. ಮಂಜಾಸರ್ ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ ಅಂತ. ಎಷ್ಟು ಜನ ಇದ್ದೀರಾ ಹಾಂ ಇವಾಗ? ಇದೀರಲ್ವಾ ನೀವು ಸಂಘಟನೆಯಲ್ಲಿ? ಹ್ಞೂ ಸಂಘಟನೆ ಗ್ರೂಪ್ ಅಲ್ಲಿ ಹೋಗಿ ಹಾಂ ಹೋಗ್ಬಿಟ್ಟು, ಅಣ್ಣ ನಮ್ಗೆ ಈ ತರ ಎಲ್ಲ ಪ್ರಾಬ್ಲಮ್ ಕೊಡ್ತಾವ್ರೆ ಸೀಸರ್ಗಳು, ಹಾಂ ಹಿಂಗೆ ಇದ್ರೆ ಎಷ್ಟು ದಿನ ಹಿಂಗೆ ಬದುಕನ, ಎಷ್ಟು ದಿನ ಹಿಂಗ್ ಬದುಕ್ಬೇಕು, ಬನ್ರಿ ಎಲ್ಲ ಬನ್ನಿ, ಈ ಸೀಸಿಂಗ್ ನಂದೇ ವಿರುದ್ಧ ಏನ್ ಸೋಮಣ್ಣ ಹೇಳ್ತಾರೆ ಅದು ತಪ್ಪ ಸರಿನೋ ನಾವು ಫಸ್ಟ್ ಕರೆಕ್ಟ್ ಆಗಿ ಲಾಯರ್ ಹತ್ರ ಕೇಳ್ಕೊಳೋಣ. ಸೋಮಣ್ಣ ಹೇಳ್ತಾರ ತಪ್ಪು ಅನ್ನೋದಾದ್ರೆ ಅದಕ್ಕೆ ಕೈ ಹಾಕೋದ್ ಬೇಡ. ಆ ವ್ಯಕ್ತಿ ಹೇಳ್ತಾರದ ಅದ್ ಕರೆಕ್ಟ್ ಅನ್ನೋದಾದ್ರೆ ಇಲ್ಲ, ಈ ತರ ದಂಧೆ ನಿಲ್ಲಿಸ್ಲೇಬೇಕು, ಎಲ್ಲ ಒಗ್ಗಟ್ಟಾಗಿ ಬನ್ನಿ ಅಂತ ಕರೀರಿ. ಬರ್ತಾರೆ ಅನ್ಕೊಂಡಿದ್ಯಾ ಬ್ರದರ್? ಯಾರು ಬರಲ್ಲ. ಯಾಕೆ ಬರಲ್ಲ ಹೇಳ? ಯಾಕೆ ಬರಲ್ಲ ಹೇಳ? ಅವನ್ಗಾಗಿರೋದು ನಮ್ಗಲ್ಲ. ಹೌದು. ಅವನೇನೋ ಮಾಡ್ಕೊಂಡ್ ಬರ್ತಾನೆ. ಇದನ್ನೆಲ್ಲ ಮಾಡ್ಕೊಂಡ್ ಕೂತ್ಕೊಂಡ್ರೆ ನನ್ ಡ್ಯೂಟಿ ಹೋಯ್ತದೆ. ನಮ್ ಸಂಪಾದನೆ ಯಾರು ಕೊಡ್ತಾರೆ? ಈ ತರ ಮನಸ್ಥಿತಿಲಿ ಇರೋದ್ರಿಂದ ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವ್ರೆ ಯಾವನ್ ಬತ್ತನ್ ಬರಲ್ಲ ಅನ್ಕೊಂಡು ಆಡ್ತಾ ಇರ್ತಾರೆ. ಆಯ್ತು, ಅಲ್ಲಿ ಶೆಡ್ ಹತ್ರ ಯಾರು ಇದಾರ ಸೀಸಿಂಗ್ ಮಾಡಿರೋ ಹುಡುಗರು? ಅವರ ಗಾಡಿ ಬಿಟ್ಬಿಟ್ಟು ಹೋದ್ರು. ಹೊಟ್ಟೋಗ್ಬಿಟ್ರು ಹೊರಡಿಗೆ. ಅವ್ರು ಅದೇ ಕೆಲಸನೇ ಮಾಡೋದು. ಇನ್ನು ಅವ್ರ ಹಿಂದೆ ಅನ್ಕೊಂಡ್ ಕೂತ್ಕೊಂಡ್ರೆ ಯೂಸ್ ಇಲ್ಲ. ಅಲ್ಲಿ ವಾಚ್ಮೆನ್ ಇದಾನ ಅಲ್ಲಿ? ಇದಾರೆ. ಕೊಡ್ರಿ ಅವ್ರು ಫೋನು. ವಾಚ್ಮೆನ್ ಮತ್ತೆ ಇನ್ನೊಬ್ರು ಯಾರು ಇದಾರೆ ಇಲ್ಲಿ. ಒಂದು ನಿಮಿಷ ಕೊಡ್ತೀನಿ ನೋಡಿ. ಹಲೋ ಹಲೋ ಹೇಳಿ ಸರ್. ಸರ್ ತಾವು ಯಾರು ಸರ್ ಅಲ್ಲಿ? MM ಎಂಟರ್ಪ್ರೈಸ್ ಕಿಶೋರ್ ಅವ್ರ ಹತ್ರ ಮಾತಾಡಿ ಸರ್, ಅವರೇ ನಂಬರ್ ಕೊಟ್ಟಿದ್ರು ನಿಮ್ದು. ಹೌದಾ? ಸರಿ ಸರ್, ನಾವು ಒಂದು ಡ್ರೈವರ್ ಅಸೋಸಿಯೇಷನ್ ಅವ್ರ ಸೋಮಶೇಖರ್ ಅಂತ ಹೇಳಿ ಮಾತಾಡ್ತಿರೋದು. ಹಾಂ ಆಯ್ತು, ಈಗ ನಿಮ್ ಹುಡುಗರು ಏನೋ ಗಾಡಿ ಸೀಸ್ ಮಾಡ್ಕೊಂಡು ತಗೊಂಡ್ಬಂದು ಶೆಡ್ಗೆ ಹಾಕಿದಾರಲ್ವಾ, ಸಂತೋಷ ಹಾಕೊಳ್ಳಿ. ಹೌದು. ಈಗ ಬ್ಯಾಂಕ್ ಅಲ್ಲಿ ಹೋಗಿ ಇವರು ಅದೇನಿದೆಯೋ ಡ್ಯೂ ಅಮೌಂಟ್ ಅದೇ. ರಿಲೀಸ್ ಲೆಟರ್ ತಗೊಂಡ್ ಬರ್ತಾರೆ ಸರ್. ಗೊತ್ತಾಯ್ತು. ಈಗ ನಾನು ಕೇಳೋದು ಇಷ್ಟೇ ಸರ್, ಯಾರು ಸೀಸಿಂಗ್ ಮಾಡಕ್ ಬಂದಿದ್ರಲ್ಲ ಸರ್ ಏಜೆನ್ಸಿ ಅವರು, ಅವನೊಂದು ID ಪ್ರೂಫ್, ಎರಡನೇದು ಇನ್ವೈಟ್ ಲೆಟರ್ ಕೊಡ್ಬೇಕಾ ಬೇಡವಾ? ಹಂಗೆ ಹೋಗ್ಬಿಟ್ರೆ ಹೆಂಗೆ? ಲೆಟರ್ ಕಳ್ಸಿದ್ರು ಸರ್, ಅವ್ರ ಲೆಟರ್ ಕೊಟ್ಟೆ ನಾನು. ಅಲ್ಲಣ್ಣ, ಇವಾಗ ಗಾಡಿಲಿ ಏನೇನ್ ಇದು ಸ್ಟೆಪ್ನಿ ಐತೆ, ಜಾಕ್ ಐತೆ, ಇಲ್ಲ ಇನ್ವೆಂಟ್ರಿ ಕೇಳ್ತಾ ಇದ್ರಾ? ಮಾಡ್ಕೊಡ್ತೀನಿ. ಅಲ್ಲಣ್ಣ, ಗಾಡಿನ ಮಾಡ್ತಾ ಇದೀನಿ, ಈಗ ಬೇರೆ ಗಾಡಿ ಮಾಡ್ತಾ ಇದೀನಿ. ಇವ್ರ ಗಾಡಿ ಬಂದಿತ್ತು ಈಗಲೇ, ಅವ್ರಿಗೆ ಅವ್ರ ಮುಂದೆ ಬೇರೆ ಗಾಡಿ ಮಾಡ್ತಾ ಇದೀನಿ ನಾನು. ಅದಾದ್ಮೇಲೆ ಇವ್ರು ಮಾಡ್ತೀನಿ. ಅಲ್ಲಣ್ಣ, ಆನ್ ಸ್ಪಾಟ್ ಅಲ್ಲಿ ಗಾಡಿ ಹಿಡ್ದಾಗ ಅಲ್ವೇನ ಮಾಡ್ಬೇಕು? ಆನ್ ಸ್ಪಾಟ್ ಅಲ್ಲಿ ಆಗಲ್ಲ ಸರ್, ನಿಮ್ ಒಂದೇ ಗಾಡಿ ಬರಲ್ಲ ಇಲ್ಲಿ. ಎಷ್ಟು ಫೈನಾನ್ಸ್ ಗಾಡಿ ಈಗ ನಿಮ್ ಹುಡುಗರು ಗಾಡಿ ಅಲ್ಲಿಂದ ಓಡಿಸ್ಕೊಂಡು ತಗೊಂಡ್ಬಂದ್ರಲ್ವಾ? ಏನು? ಈಗ ನಿಮ್ ಹುಡುಗರು ಅಲ್ಲಿ ಸೀಟ್ ಮಾಡಿದ್ರಲ್ಲ ಪಾಯಿಂಟ್ ಅಲ್ಲಿ, ನಮ್ಮ ಹುಡುಗರು ಇಲ್ವಾ ಸರ್? ಅವರು ಏಜೆನ್ಸಿ ಅವ್ರಲ್ಲಿ ಸೀಟ್ ಮಾಡಿದ್ರಲ್ವಾ? ಅಲ್ಲಿಂದ ಇವಾಗ ನೀವು ತಗೊಂಬಂದ್ ಹಾಕಿದ್ರಲ್ಲ ಶೆಡ್ ಅಲ್ಲಿ, ಮಿಡಲ್ ರೋಡ್ ಅಲ್ಲಿ ಯಾವ್ದೋ ಯಾರಿಗೋ ಒಬ್ರು ಗುದ್ದು ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಸಾಯಿಸ್ಬಿಟ್ರೆ ಯಾರನ್ನ ಜವಾಬ್ದಾರಿ? ಅದಲ್ಲಿ ಕಂಪ್ಲೇಂಟ್ ಮಾಡ್ಕೊಡಿ ಸರ್ ನೀವು ಟೊಯೋಟಾದಲ್ಲಿ. ಅಲ್ಲ, ಅದೆಲ್ಲ ನನ್ಗೆ ಮಾಡೋದು ರೆಸ್ಪಾನ್ಸಿಬಿಲಿಟಿ ಬರಲ್ಲ ಅದು. ಅಲ್ಲ, ಅದ್ ನನಗೆ ಗಾಡಿ ಬಂದ್ರೆ ನಾವು ಎಂಟ್ರಿ ಮಾಡ್ಕೊಡ್ತೀನಿ ಅಷ್ಟೇ. ನಾನ್ ಕೇಳೋದೇನು ಗೊತ್ತಾ, ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಲ್ವಾ? ಈಗ ನಿಮ್ ಪ್ರೊಸೀಜರ್ ಈಗ ಇದು ಟೊಯೋಟಾ ಫೈನಾನ್ಸ್ ಅಲ್ಲಿ ಕಂಪ್ಲೇಂಟ್ ಮಾಡ್ಕೊಡಿ ಸರ್. ಏನೈತೆ ನಮ್ಗೇನು ಅಂದ್ರೆ ನಮ್ಗೆ ಯಾರ ಒಳಗಡೆ ಬಂದ್ರೆ ನಾವು ಇನ್ವೆಂಟ್ರಿ ಮಾಡಿ ನಿಮ್ಗೆ ಕೊಡ್ತೀನಿ ಅಷ್ಟೇ. ಈಗ ನೀವು ಕೇಳಿರೋದೇ ನಾವು ಇನ್ವೆಂಟ್ರಿ ಮಾಡಿ ಕೊಡ್ತೀನಿ. ನೀವು ಇನ್ವೈಟ್ ಮಾಡ್ಕೊಡೋದು ಓಕೆ. ಇವಾಗ ನಾನು ನಿಮ್ಮ ಹತ್ರ ಕೇಳ್ತಿರೋದ್ರಿಂದ ನೀವು ನಿಮ್ ಕೆಲಸ ಏನಿದೆಯೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ನಿಮ್ ಕೆಲಸ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಓಕೆ. ನಾನ್ ಕೇಳೋದೇನು ಅಂದ್ರೆ ಅವ್ನು ಯಾರೋ ಏಜೆನ್ಸಿ ಸೀಸ್ ಮಾಡೋದಲ್ಲ ಸರ್. ನಾನ್ ಕೇಳ್ತಾ ಇರೋದೇನಂದ್ರೆ ಏಜೆನ್ಸಿ ಅವ್ರದ್ದು ಕಂಪ್ಲೇಂಟ್ ಮಾಡ್ಕೋಬೇಕು ಸರ್. ಹೇಳಿದ್ರೆ ಏನು ಪ್ರಯೋಜನ ಇಲ್ವಾ ನಮ್ಗೆ? ಸರ್, ನಾನ್ ನಿಮ್ ಹತ್ರ ಕಾಮನ್ ಆಗಿ ಏನ್ ಗೊತ್ತಾ ಸರ್ ಕೇಳ್ತಾ ಇರೋದು, ಡ್ರೈವರ್ ಹಿಂದೆ ಬಂದು ಆ ಶೆಡ್ ಹತ್ರ ಬಂದಿದ್ದಕ್ಕೆ ನೀವು ಇನ್ವೈಟ್ ಮಾಡಿ ಲೆಟರ್ ಕೈ ಕೊಡ್ತೀರಾ.
ಈ ಡ್ರೈವರ್ ಏನಾದ್ರು ಅವ್ನ ಗಾಡಿ ಕಿತ್ಕೊಂಡು ಹೋದ ಅಂತ ಹಂಗೆ ನಂಗೆ ಏನ್ ಅವ್ನಿಗೆ ಗೊತ್ತಿಲ್ಲ ಅಂದ್ರೆ ಅವ್ನು ಏನ್ ಮಾಡ್ಬೇಕಾಗಿತ್ತು? ಅದು ನಮ್ಗೆ ಗೊತ್ತಿಲ್ಲ ತಾನೆ ಸರ್, ಈಚೆ ಏನಾಗುತ್ತೋ ಏನಾಗುತ್ತೋ ಕನ್ಸಲ್ಟ್ ಇಲ್ವಾ? ಅದನ್ನೇ ಸರ್ ನಮ್ಗೇನು ಗಾಡಿ ಗೇಟ್ ಒಳಗಡೆ ಬಂದಾದ್ಮೇಲೆ ಏನ್ ಪ್ರೊಸೀಜರ್ ಇದೆಯೋ ಅದು ನಾನು ಮಾಡ್ಕೊಡ್ತೀನಿ. ಸರ್ ಈ ದಡ್ಡ ಡ್ರೈವರ್ ಸಂಕುಲಕ್ಕೆ ನಾನು ಇದನ್ನೇ ಇಷ್ಟೋದಕ್ಕ ಹೇಳಿದೆ, ನಿಮ್ಮಲ್ಲಿ ಈ ತರ ಇರೋದ್ರಿಂದಾನೆ ಕಣ್ರೆ ಇವರೆಲ್ಲ ಹಿಂಗೆ ಚೈನ್ ಲಿಂಕ್ ಅಲ್ಲಿ ಆಟ ಆಡ್ತಾ ಇರೋದು. ನಿಮ್ ಮನೆ ಬರ ಏನು ಮಾಡಕ್ಕಾಗಲ್ಲ, ಇಸ್ಕೊ ಇನ್ವೈಟರ್ ಲೆಟರ್ ಇಸ್ಕೊ ಅಂತ ಹೇಳಿದೀನಿ. ಇನ್ವೈಟರ್ ಲೆಟರ್ ಹಾಕ್ಬಿಟ್ಟು ಕೊಡಿ ಸರ್ ಅವ್ರಿಗೆ. ಫೋನ್ ಕೊಡಿ ಅವ್ರಿಗೆ. ಹೇಳಿ. ಈಗ ನೀವು ಅಲ್ಲಿ ಹೋಗಿ ನಿಂತಿದ್ರಲ್ಲ, ನಿಮ್ಗೆ ಇನ್ವೈಟರ್ ಲೆಟರ್ ಹಾಕೊಡ್ತೀನಿ ಇರಪ್ಪ ಅಂತ ಏನಾದ್ರು ಹೇಳಿದ್ರೆ ಇವರು? ಇಲ್ಲ, ವೆಯ್ಟ್ ಮಾಡಿ ಅಂತ ಅಷ್ಟೇ ಹೇಳಿದವರು. ಏನಕ್ಕೆ ವೆಯ್ಟ್ ಮಾಡಿ ಅಂದ್ರು? ವೆಯ್ಟ್ ಮಾಡಿ ಯಾವ ನಂಬರ್ ಕೊಟ್ಟವ್ರ ಮಾತಾಡ್ಬಿಟ್ಟು ವೆಯ್ಟ್ ಮಾಡಿ ಅಂದ್ರು. ಅದು ಸೆಟಲ್ಮೆಂಟ್ಗೆ ಏನಾದ್ರು ಗುಂಚ್ಕೊಳ್ಳೋಣ ಅಂತ ಸೆಟಲ್ಮೆಂಟ್ ಕೊಟ್ಟಿರ್ತಾರೆ. ನಿನ್ಗೆ ಇನ್ವೈಟರ್ ಲೆಟರ್ ಹಾಕೊಡ್ತೀನಿ ವೆಯ್ಟ್ ಮಾಡಪ್ಪ ಅಂತ ಏನು ಹೇಳಿಲ್ಲ ತಾನೆ? ಹೇಳಿಲ್ಲ. ಇವಾಗ ನನ್ಗೆ ಹೇಳಿದೀನಿ ಇನ್ವೈಟರ್ ಲೆಟರ್ ಹಾಕ್ತಾರೆ. ಯಾಕೆ ಅಂದ್ರೆ ನಿನ್ ಗಾಡಿಲಿ ಏನೇನ್ ಥಿಂಗ್ಸ್ ಇದೆ ಅಂತ ಅದನ್ನೆಲ್ಲ ಬರಿಬೇಕು ಅದ್ರಲ್ಲಿ. ಇವಾಗ ನೀನ್ ಹೋಗಿ ರಿಲೀಸಿಂಗ್ ಲೆಟರ್ ಎತ್ಕೊಂಬತ್ತೀಯ ಅನ್ಕೋ, ಅದ್ರಲ್ಲಿ ಇವ್ರೇನಾದ್ರು ಅದ್ಲು ಬದಲಾವಣೆಗಳು ಮಾಡಿದ್ರೆ ಅವಾಗ ನೀನ್ ಏನು ಮಾಡ್ಕೊಳಕ್ ಆಗಲ್ಲ. ಇನ್ವೈಟರ್ ಲೆಟರ್ ಇದ್ದು ಇವನೇನಾದ್ರು ಅದ್ಲು ಬದಲಾವಣೆ ಮಾಡಿದ್ರೆ ಆಮೇಲೆ ನಿನ್ ಬೇಕಾದ್ರೆ ಇವ್ರ ಮೇಲೆ ಕೇಸ್ ಹಾಕ್ಬೋದು. ಏಜೆನ್ಸಿ ಅವ್ರ ಮೇಲೂ ಹಾಕ್ಬೋದು, ಶೆಡ್ ಅವ್ರ ಮೇಲೂ ಹಾಕ್ಬೋದು, ಬ್ಯಾಂಕ್ ಸಾಲ ಕೊಟ್ಟರು ಟೊಯೋಟೋದ ಮೇಲೂ ಹಾಕ್ಬೋದು. ಹಲೋ, ಇವಾಗ ಇನ್ವೈಟರ್ ಲೆಟರ್ ಇಸ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಏನ್ ಕಟ್ಬೇಕು ಏನ್ ಬಿಡ್ಬೇಕು ಅಂತೆಲ್ಲ ಕೇಳಿ. ನಾನ್ ಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ಹತ್ರನು ಮಾತಾಡ್ಬಲ್ಲೆ, ಆದ್ರೆ ನನ್ ಮಾತು ಈ ತರ ಇರಲ್ಲ. ನನ್ ಮಾತು ಅವ್ನು ಯಾವನ್ ಏಜೆನ್ಸಿ ಅವ್ನಿಗೆ ನೀನ್ ಟೆಂಡರ್ ಕೊಟ್ಟಿದ್ಯಲ್ಲ ಅಲ್ಲಿ ಸೀಸ್ ಮಾಡಕ್ ಬಂದಿದ್ದವನು IRDA ಎಕ್ಸಾಮ್ ಬರ್ದವನೇನೋ ಅಂತ ಕೇಳ್ತೀನಿ. ಮೊದ್ಲು NPA ಲಿಸ್ಟ್ ಬಂದೈತೆ ಈ ಗಾಡಿ ಅಂತ ಕೇಳ್ತೀನಿ. ನಾನ್ ಕೇಳೋ ಎಲ್ಲಾ ಪ್ರಶ್ನೆಗೂ ಅವ್ನಿಗೆ ಸಿಕ್ ಮೆಣಸಿನ್ಕಾಯಿ ಇಟ್ಕೊಳಂಗ್ ಆಯ್ತದೆ. ಅವಾಗ ನಿಮ್ಗೆ ಆಗೋ ಕೆಲ್ಸನು ಗಬ್ಬೆ ಬುರ್ಸುವಂತ ರೀತಿಲಿ ಮಾಡಿ ನಿಮ್ಗೆ ಇವೆಲ್ಲ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ನಿಮ್ಗೆ ಗಾಡಿ ರಿಲೀಸಿಂಗ್ ಲೆಟರ್ ಕೊಡದೆ ಏನ್ ಮಾಡ್ತಾನೆ, ಏನಿದೆಯೋ ಎಲ್ಲ ಕ್ಲಿಯರ್ ಮಾಡುವಂತ ಕೂತ್ಕೊಂತಾನೆ. ಇಂಥ ಕಷಡ ನನ್ ಮಕ್ಳು ಇವರೆಲ್ಲ. ಹೋಗ್ಬಿಟ್ಟು ಅಷ್ಟ್ ಮಾಡ್ಬಿಟ್ಟು ನಂಗೆ ಫೋನ್ ಹಾಕಿ ಇನ್ವೈಟರ್ ಲೆಟರ್ ಇಸ್ಕೊಳ್ಳಿ ಫಸ್ಟ್.